ಸರ್, ಗ್ಯಾಸ್ ಸಮಸ್ಯೆ ಇರೋ ಕಾರಣದಿಂದ ನಾವು ಇವತ್ತಿನಿಂದ ನಾವು ಹೋಟೆಲ್ನ ಬಂದ್ ಮಾಡೋ ಸ್ಥಿತಿಯಲ್ಲಿ ಇದ್ದೀವಿ. ಸಾಧಾರಣವಾಗಿ ನಮಗೆ 10ನೇ ತಾರೀಕಿಂದ ಗ್ಯಾಸ್ ಸಪ್ಲೈ ಇರೋದ್ರಿಂದ ಒಂದೊಂದು ಗ್ಯಾಸ್ ಕೊಡೋದ್ರಿಂದ ನಾವು ಹೇಗೋ ಸಾಧ್ಯ ಮಾಡಿ 15 ದಿನ ಒಳಗೆ ನಾವು ನಡ್ಸ್ಕೊಂಡು ಬಂದಿದ್ದೀವಿ. ಈಗ ನಮ್ಮ ಕೈಲಿ ಸಾಧ್ಯ ಇಲ್ಲ. ಸೊ ನಾವು ಆಲ್ಟರ್ನೇಟ್ ಆಗಿ ನಾವು ಸೌದೆ ಒಲೆಗೆ ಹೋಗಬೇಕಾದ ಕಾರಣದಿಂದ ನಾವು ಒಂದು ವಾರದ ಮಟ್ಟಿಗೋಸ್ಕರ ನಾವು ಬಂದ್ ಮಾಡಿ ನಾವು ನಮ್ಮ ಬೇರೆ ಉಳಿದ ಕೆಲಸವನ್ನು ಮುಂದುವರಿಸಲಿಕ್ಕೋಸ್ಕರ ನಾವು ಬಂದ್ ಮಾಡಿದ್ದೀವಿ. ನಾವು ಆದಷ್ಟು ಬೇಗ ನಮ್ಮ ಗ್ರಾಹಕರಿಗೋಸ್ಕರ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಉದ್ಯೋಗದ ಅವಶ್ಯಕತೆ ಇರೋದರಿಂದಾಗಿ ನಾವು ಇನ್ನು 3-4 ದಿನದೊಳಗಡೆ ನಾವು ನಮ್ಮ ಕೆಲಸಗಳನ್ನೆಲ್ಲ ಪೂರೈಸಿ ನಾವು ಸೋಮವಾರದಿಂದ ನಾವು ಓಪನ್ ಮಾಡುವ ನಿರ್ಧಾರದಲ್ಲಿ ಇದ್ದೀವಿ. ನೋಡಬೇಕು ನಮ್ಮ ಕಾರ್ಯ ಹೇಗೆ ನಡೀತದೆ ಅಂತ ನೋಡಿಕೊಂಡು ಅದ್ರ ಮೇಲೆ ನಾವು ಮುಂದುವರಿತಾ ಇದ್ದೀವಿ. ನಮ್ಮಲ್ಲಿ 20 ಜನ ಸಿಬ್ಬಂದಿಗಳ ವರ್ಗದವರು ಇರ್ತಾರೆ. ಅದರಲ್ಲೂ ಕೆಲವರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಪರ್ಮನೆಂಟ್ ಆಗಿ ಇರೋರು ಒಂದು 10 ಜನ ನಮ್ಮ 20 ವರ್ಷದಿಂದ ವರ್ಕ್ ಮಾಡ್ತಾ ಇರೋರು ಇದ್ದಾರೆ. ಬಟ್ ಅವರು ಫ್ಯಾಮಿಲಿ ಹೇಗಂತಂದರೆ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವ್ರ ಮನೇಲಿ ಓದೋ ಮಕ್ಕಳು ಇರ್ಬೋದು, ವಯಸ್ಸಾದ ತಂದೆ ತಾಯಿಗಳಿರ್ಬೋದು. ನಮ್ಮ ಹೋಟ್ಲು ಬಿಟ್ಟರೆ ಅವ್ರಿಗೆ ಬೇರೆ ಕಡೆ ಹೋಗಿಯೇ ಗೊತ್ತಿಲ್ಲ. ಆದ ಕಾರಣ ನಾವು ಅವ್ರಿಗೋಸ್ಕರ ಆದರೂ ನಾವು ಬೇಗ ಕೆಲಸಗಳನ್ನ ನಮ್ದು ಏನಿದೆ ಮುಗಿಸ್ಕೊಂಡು ನಾವು ಬಾಗಿಲು ತೆಗಿಬೇಕು ಅನ್ನೋದ್ರಲ್ಲಿ ಇದ್ದೀವಿ. ಹಾಗಾಗಿ ನಮ್ಮ ಅಕ್ಕಪಕ್ಕ ಶಾಲಾ ಕಾಲೇಜ್ಗಳಾಗಿರ್ಬೋದು, ಹಾಸ್ಪಿಟಲ್ಗಳಾಗಿರ್ಬೋದು, ಆಮೇಲೆ ವರ್ಕಿಂಗ್ ಪೀಪಲ್ಸ್ ಆಗಿರ್ಬೋದು, ಅವರೆಲ್ಲ ಬ್ಯಾಚುಲರ್ಸ್ ಎಲ್ಲ ನಮ್ಮ ಹೋಟೆಲ್ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ. ಕೆಲವು 1 ದಿನ 2 ದಿನ ಆದವರಲ್ಲ, ವರ್ಷಾನುಗಟ್ಲೆಯಿಂದ ನಮ್ಮ ಹೋಟ್ಲದ ಬಾಂಧವ್ಯ ಇಟ್ಕೊಂಡವರಿದ್ದಾರೆ. ಹಾಗಾಗಿ ಅವ್ರಿಗೆ ಯಾವುದೇ ಥರ ನಿರೀಕ್ಷೆ ಅವ್ರನ್ನ ಹುಸಿ ಮಾಡದೆ ನಾವು ಆದಷ್ಟು ಬೇಗ ನಾವು ಓಪನ್ ಮಾಡುವ ನಿರ್ಧಾರದಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ. ಹೌದು, 2 ಬ್ರಾಂಚ್ ಕೂಡ ಕ್ಲೋಸ್ ಇದೆ. ಏನೋ ಗ್ಯಾಸ್ ಇಲ್ಲದ್ರಿಂದ ನಾವು ಯಾರನ್ನೂ ಬ್ಲೇಮ್ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಮತ್ತು ಯಾವಾಗ ಸಿಗುತ್ತೆ ಅನ್ನೋದು ಕೂಡ ಇದು ನಿರೀಕ್ಷೆಯಲ್ಲಿಲ್ಲ. ಮತ್ತು ನಮಗೆ ಇವತ್ತು ಸಿಲಿಂಡ್ರ್ ಕೊಟ್ಟು ಇವತ್ತೊಂದು ಕೊಟ್ಟು 3 ದಿನ ಬಿಟ್ಟು ಒಂದು ಕೊಟ್ಟರೆ ನಾವು ಆ ಥರ ಓಪನ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ನಮಗೆ ರೆಗ್ಯುಲರಾಗಿ ನಾವು ಹೋಟೆಲ್ ಬಾಗಿಲು ತೆಗಿಬೇಕಂತಂದ್ರೆ ನಾವು ಹಿಂದಿನ ದಿನ ಬೆಳಗ್ಗೆನೇ ರೆಡಿ ಆಗಿರಬೇಕು. ನಾವು ಮಾರನೇ ದಿನ ನಾವು ಹೋಟೆಲ್ ತೆಗಿತೀವಿ ಅಂತಂದರೆ ಇವತ್ತಿನ ಬೆಳಿಗ್ಗೆ ನಾವು 6 ಗಂಟೆಗೆ ತರಕಾರಿ ಏನು ಬೇಕು, ಆ ದಿನದ ರೇಷನ್ ಏನು ಬೇಕು, ಒಂದು ಡೇ ಮುಂಚೆನೇ ನಾವು ಪ್ರಿಪೇರ್ ಆಗಿರ್ಬೇಕು. ಈಗ ನಾವು ಒಂದು ಇಡ್ಲಿ ಮಾಡಬೇಕಂತ ಗ್ಯಾಸ್ ಈಗ ಕೊಟ್ಟರು, ಈಗ ಇಡ್ಲಿ ಮಾಡಿ ಈಗ ನಾವು ಬಾಗಿಲು ತೆಗಿಯೋ ಪರಿಸ್ಥಿತಿಯಲ್ಲಿ ನಾವು ಒಂದು ಇಡ್ಲಿ ಮಾಡಬೇಕು ಅಂತಂದ್ರೆ ನಾವು ಹಿಂದಿನ ದಿನ ಪ್ರಿಪೇರ್ ಆಗಿರಬೇಕು. ನಿಯರ್ಲಿ ನಮಗೆ 4 ಸಿಲಿಂಡರ್ ಬೇಕಾಗುತ್ತೆ. ನಾವು 20 ವರ್ಷದಿಂದ ಹೋಟೆಲ್ ಇಟ್ಕೊಂಡಿರೋದು. ಆದರೆ 17 ವರ್ಷದಿಂದ ನಾವು ಒಲೆಯಿಂದಲೇ ನಾವು ಉಪಯೋಗಿಸ್ಕೊಂಡು ಬಂದಿದ್ವಿ. ಅಕ್ಕಪಕ್ಕ ಕಮರ್ಷಿಯಲ್ ಆಗಿರೋದ್ರಿಂದ ಬೇರೆಯವರಿಗೆ ತೊಂದರೆ ಆಗೋದ್ರಿಂದ ನಾವು ಒಲೆಯನ್ನು ತೆಗೆದು ನಾವು ಕಮರ್ಷಿಯಲ್ ಸಿಲಿಂಡರ್ ಬಳಸ್ತಾ ಬಂದಿದ್ವಿ. ಸೊ 3 ವರ್ಷದಿಂದ ನಾವು ಕಮರ್ಷಿಯಲ್ ಸಿಲಿಂಡರ್ ಬಳಸೋದ್ರಿಂದ ಈಗ ಅದು ಕೂಡ ನಮಗೆ ತೊಂದರೆ ಆಗೋದ್ರಿಂದ ಮತ್ತು ನಾವು ಮರಳಿ ನಮ್ಮ ಹಳೆ ಏನು ವ್ಯವಸ್ಥೆ ಇತ್ತು ಅದಕ್ಕೆ ನಾವು ಹೋಗೋ ಯೋಜನೆಯಲ್ಲಿದ್ದೀವಿ. ಆದ್ದರಿಂದ ನಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು, ನಮ್ಮ ಗ್ರಾಹಕರಾಗಿರ್ಬೋದು, ಅವರಲ್ಲಿ ನಾವು ಒಂದೇ ವಿನಂತಿ ಮಾಡಿಕೊಳ್ಳೋ ತಾಳ್ಮೆಯಿಂದ ವರ್ತಿಸಿ ಯಾವುದೇ ಕಾರಣಕ್ಕೆ ದಿಗ್ಭ್ರಾಂತರಾಗಬೇಡಿ. ನಾವು ಸಾಧ್ಯ ಆದಷ್ಟು ಬೇಗ ನಮ್ಮ ಹೋಟೆಲನ್ನು ಓಪನ್ ಮಾಡ್ತೀವಿ. ಆದಷ್ಟು ನೀವು ದಯವಿಟ್ಟು ನಮಗೆ ಕ್ಷಮೆ ಇರಲಿ ಅಂತಲೇ ಕೇಳ್ತಾ ಇದ್ದೀವಿ.